ಕನ್ನಡ ಹಾಗೂ ತೆಲುಗು ಸೀರಿಯಲ್ಸ್ ಮೂಲಕ ಒಂದ್ ಕಡೆ ಕನ್ನಡ ಮತ್ತೊಂದ್ ಕಡೆ ತೆಲುಗು ಆಡಿಯನ್ಸ್ ನ ಅಟ್ರಾಕ್ಟ್ ಮಾಡ್ತಿರುವಂತಹ ನಿಮ್ಮೆಲ್ಲರ ಪ್ರೀತಿಯ ಸಲೋಮಿ ಡಿಸೋಜಾ ಅವರು ಇವತ್ತು ನಮ್ಮ ಬಾಸ್ ಟಿವಿ ಜೊತೆ ಸಿಕ್ಕಿದ್ದಾರೆ. ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ನೀ ಇರಲು ಜೊತೆಯಲ್ಲಿ ಅನ್ನುವಂತಹ ಅದ್ಭುತ ಸೀರಿಯಲ್ ನಲ್ಲಿ ಅಮೋಘ ಅಭಿನಯದ ಮೂಲಕ ಕನ್ನಡ ಕಿರುತೆರೆ ವೀಕ್ಷಕರನ್ನ ಎಂಟರ್ಟೈನ್ ಮಾಡೋದಕ್ಕೆ ಬರ್ತಾ ಇದ್ದಾರೆ. ಈ ಕ್ಯಾರೆಕ್ಟರೈಸೇಷನ್ ಬಗ್ಗೆ ಆಗಿರ್ಬೋದು, ಅವ್ರ ಪಾತ್ರದ ಬಗ್ಗೆ ಆಗಿರ್ಬೋದು, ಏನ್ ಹೇಳ್ತಾರೆ ಅಂತ ಕೇಳ್ತವನ. ಮೇಡಮ್ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ, ನಾನ್ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ ಮೇಡಮ್, ಕಂಗ್ರ್ಯಾಚುಲೇಷನ್ಸ್. ಕನ್ನಡದಲ್ಲಿ ಸ್ಟಾರ್ ಸುವರ್ಣದಲ್ಲಿ ನೀ ಇರಲು ಜೊತೆಯಲ್ಲಿ ಅನ್ನುವಂತಹ ಸೀರಿಯಲ್ಗೆ ನಾಯಕಿಯಾಗಿದ್ದೀರಾ. ಆ ಪಾತ್ರದ ಬಗ್ಗೆ ಹೇಳೋದಾದ್ರೆ? ಪಾತ್ರ ಬಂದ್ಬಿಟ್ಟು ತುಂಬಾ ಸಿಂಪಲ್, ಸಾಫ್ಟ್ ನೇಚರ್ ಹುಡುಗಿ, ತಂದೆಯ ಮುದ್ದಿನ ಮಗಳು. ತಂದೆ ಏನ್ ಹೇಳ್ತಾರೆ ಅದನ್ನ ಕೇಳ್ತೀನಿ. ಅಂಡ್ ತಂದೆನೇ ಇನ್ಸ್ಪಿರೇಷನ್, ಯಾಕಂದ್ರೆ ಅವರು ನಮ್ಮನ್ನ ಕೂಲಿ ಕೆಲಸ ಮಾಡಿ ಇಟ್ಕೆ ಫ್ಯಾಕ್ಟ್ರಿಲಿ ಸಾಕಿರ್ತಾರೆ. ಸೊ ಆದ ನಂತರ ಇವಾಗ ಪ್ರೆಸೆಂಟ್ಲಿ ಅವರು ಅದೇ ಇಟ್ಕೆ ಫ್ಯಾಕ್ಟ್ರಿಗೆ ಓನರ್ ಆಗಿರ್ತಾರೆ. ಸೊ ಅವ್ರ ರೀತಿ ನಾನು ಏನಾದರೂ ಸಾಧನೆ ಮಾಡಬೇಕು ಅನ್ನೋ ಒಂದು ಹಠ ಇರುತ್ತೆ. ಆ್ಯಂಡ್ ಇನ್ನೊಂದು ಸೈಡ್ ನೋಡ್ಬೇಕಾದ್ರೆ ಉರ್ಮಿಳಾ ದಿವಾನ್ ಅನ್ನೋ ಒಂದು ಕ್ಯಾರೆಕ್ಟರು, ಅವ್ರು ಬಂದ್ಬಿಟ್ಟು ಸ್ಟೂಡೆಂಟ್ ಆಫ್ ದ ಇಯರ್ ಆಗಿರ್ತಾರೆ. ಸೊ ಅವ್ರು ನನಗೆ ರೋಲ್ ಮಾಡೆಲ್. ಸೊ ಅವ್ರ ರೀತಿ ನಾನು ಕಾಲೇಜಲ್ಲಿ ಸ್ಕೋರ್ ಮಾಡಿಬಿಟ್ಟು ಸ್ಟೂಡೆಂಟ್ ಆಫ್ ದಿ ಇಯರ್ ಆಗಬೇಕು ಅನ್ನೋ ಒಂದು ಕನಸಿರುತ್ತೆ. ಆ್ಯಂಡ್ ಅವ್ರು ಹೇಗಿದ್ದಾರೆ ಲೈಫಲ್ಲಿ, ವಾಟ್ ಆರ್ ಹರ್ ಅಚೀವ್ಮೆಂಟ್ಸ್, ಸೊ ನಾನು ಕೂಡ ಅವ್ರ ಥರನೇ ಆಗಬೇಕು ಅನ್ನೋ ಒಂದು ಕನಸಿರುತ್ತೆ. ನೀವ್ ಹೇಳ್ತಿರೋ ಪ್ರಕಾರ ಊರ್ಮಿಳಾ ದಿವಾನ್ ಅವ್ರ ತರನೇ ಆಗ್ಬೇಕು ಅಂತ ಹೇಳ್ಬಿಟ್ಟು ನೀವು ಕನಸನ್ನ ಕಾಣ್ತಿರ್ತೀರ. ಎಲ್ಲ ಒಂದ್ ಕಡೆ ಹೀರೋಗೂ ವಿಲನ್ಗೂ ಡೆಡ್ ಆಪೋಸಿಟ್ ಇರುತ್ತೆ. ಈ ವಿಲನ್ ಅವ್ರ ತರ ನಾವು ಆಗ್ಬೇಕು ಅಂತ ಸ್ಫೂರ್ತಿ ಇಟ್ಕೊಂಡೋದ್ರೆ, ಬಟ್ ಹೀರೋನ ಯಾವ ರೀತಿ ಪಟಾಯಿಸ್ಕೊಂತೀರಾ ಅಂತ? ಅದೇ ಸ್ಟೋರಿಯಲ್ಲಿರೋ ಡಿಫ್ರೆನ್ಸ್. ಇವಾಗ ವಿಲನ್ ಅಂತ ನನಗೆ ಗೊತ್ತಿರಲ್ಲ, ಸೊ ನನಗೆ ಅವರು ರೋಲ್ ಮಾಡೆಲ್ ಅಷ್ಟೇ. ಸೊ ಅವ್ರ ಪರ್ಸನಲ್ ಲೈಫಲ್ಲಿ ಹೇಗಿದ್ದಾರೆ ಅದನ್ನ ನಾನು ನೋಡಿರಲ್ಲ. ಸೊ ನನಗೇನಿರುತ್ತೆ, ನಾನು ಅವ್ರ ಥರನೇ ಸ್ಕೋರ್ ಮಾಡಬೇಕು, ಅವ್ರ ರೀತಿ ನಾನು ಆಗಬೇಕು ಅನ್ನೋ ಒಂದು ಏಮ್ ಇರುತ್ತೆ, ಬಿಟ್ರೆ ಬೇರೆ ಏನೂ ಅಲ್ಲ. ಸೊ ಹೋಗ್ತಾ ಹೋಗ್ತಾ ನನಗೆ ಅವ್ರ ಬಗ್ಗೆ ಗೊತ್ತಾದಾಗ ನನ್ನ ರಿಯಾಕ್ಷನ್ ಏನು, ನಾನು ಅವ್ರ ಮನೆ ಸೇರ್ಕೊಂಡ್ರೆ ನಾನು ಹೇಗಿರ್ತೀನಿ, ಸೊ ಏನು ಡಿಫ್ರೆನ್ಸ್ ಬರುತ್ತೆ ಅನ್ನೋದು ಮೇಯ್ನ್ ಆಗಿ ಇದರಲ್ಲಿರೋ ಸ್ಟೋರಿನೇ ಅದು. ಸೊ ನೋಡೋಣ ಹೇಗೆ ಡೈರೆಕ್ಟರ್ ಹೇಗೆ ಹೇಳ್ತಾರೆ ಹಾಗೆ ಸ್ಟೋರಿ. ಕೃಷ್ಣ ಅವ್ರ ಜೊತೆ ಸೀನ್ಸ್ ಎಲ್ಲಾನು ಆಲ್ರೆಡಿ ಶೂಟ್ ಆಗಿದ್ಯಾ, ಇನ್ನು ಇಲ್ವಾ? ತುಂಬಾ ಕಡಿಮೆ ಶೂಟ್ ಮಾಡಿರೋದು ಕೃಷ್ಣ ಅವ್ರ ಜೊತೆ. ಯಾಕಂದ್ರೆ ನಮ್ದು ಟ್ರ್ಯಾಕ್ ಬೇರೆ ಇರುತ್ತೆ, ಅವ್ರ ಟ್ರ್ಯಾಕ್ ಬೇರೆ ಇರುತ್ತೆ. ಸೊ ನಡುವಲ್ಲೆಲ್ಲೋ ಯಾವುದೋ ಕಾರಣಾಂತರಗಳಿಂದ ಸಿಗೋ ಸೀನ್ಸ್ ಬಿಟ್ರೆ, ಸೊ ಅವ್ರ ಜೊತೆ ಅಷ್ಟೊಂದು ಶೂಟ್ ಮಾಡಿಲ್ಲ. ಈಗ ಈ ಒಂದು ಪಾತ್ರ ಸಿಕ್ಕಿದೆ ಅಂದ ತಕ್ಷಣ ಒಂಥರ ಖುಷಿ ಇರುತ್ತೆ. ಅಂಡ್ ಒಪ್ಕೊಳ್ಳೋದಕ್ಕೆ ಕಾರಣ ಏನು ಈ ಒಂದು ಪಾತ್ರಕ್ಕೆ? ಮುಖ್ಯವಾಗಿ ಕನ್ನಡದಲ್ಲಿ ಮಾಡ್ತಾ ಇದ್ದೀನಿ ಅನ್ನೋದೇ ಒಂದು. ಆ್ಯಂಡ್ ಸ್ಟಾರ್ ಸುವರ್ಣ ಚಾನೆಲ್ ಅಂತ ಹೇಳಿದಾಗ ಆಪರ್ಚುನಿಟಿನ ಮಿಸ್ ಮಾಡೋಕ್ಕಾಗಲ್ಲ. ಸೊ ಶಿಲ್ಪಾ ಮ್ಯಾಮ್ ಸ್ಟಾರ್ ಸುವರ್ಣದಲ್ಲಿ ಆಪರ್ಚುನಿಟಿ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಡೈರೆಕ್ಟರ್ ಬಂದ್ಬಿಟ್ಟು ವೆರಿ ಫೇಮಸ್ ಡೈರೆಕ್ಟರ್, ತುಂಬ ಬ್ಯಾಕ್ ಟು ಬ್ಯಾಕ್ ಹಿಟ್ ಸೀರಿಯಲನ್ನು ಕೊಟ್ಟಿರೋ ಡೈರೆಕ್ಟರ್ ಧರಣಿ ಸರ್. ಅವ್ರದ್ದೇ ಪ್ರೊಡಕ್ಷನಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಅನ್ನೋದು ದೊಡ್ಡ ಖುಷಿ. ಸೊ ಅದಕ್ಕೋಸ್ಕರ ಓಕೆ, ಪ್ರೊಡಕ್ಷನು ಚೆನ್ನಾಗಿದೆ, ಡೈರೆಕ್ಟರ್ ಧರಣಿ ಸರ್ ಆ್ಯಂಡ್ ಸ್ಟಾರ್ ಸುವರ್ಣ ಒಳ್ಳೆ ಪ್ರಾಜೆಕ್ಟು, ಅದಕ್ಕೋಸ್ಕರನೇ ಒಪ್ಕೊಂಡೆ. ಸ್ಕಿನ್ ಕೇರ್, ಹೇರ್ ಕೇರ್ ರುಟೀನ್ ಹೆಂಗೆಲ್ಲ ಇರುತ್ತೆ ಮೇಡಮ್? ಸ್ಕಿನ್ ಕೇರ್, ಹೇರ್ ಕೇರ್ ಅಂತ ನಾನು ನಿಜವಾಗ್ಲೂ ಹೇಳಬೇಕು ಅಂದರೆ ಏನೂ ಮಾಡಲ್ಲ. ಸನ್ಸ್ಕ್ರೀನ್ ಒಂದು ಹಚ್ಕೋತೀನಿ, ಬಿಟ್ರೆ ಮೇಕಪ್ ಮುಂಚೆ, ಅದು ಬಿಟ್ಟರೆ ಏನೂ ಇಲ್ಲ. ನೀವು ಆಗ್ಲೇ ಹೇಳ್ತಾ ಇದ್ರಿ ಕೇಳ್ಬಾರ್ದು ಅಂತ ಹೇಳ್ಬಿಟ್ಟು, ಟೈಟಲ್ ಅಲ್ಲೇ ನೀ ಇರಲು ಜೊತೆಯಲ್ಲಿ ಅಂತ ಹೇಳ್ಬಿಟ್ಟು ಒಂದು ಅಭೂತಪೂರ್ವ ಮೀನಿಂಗ್ಫುಲ್ ಆಗಿರುವಂತಹ ಟೈಟಲ್. ಸೊ ನಿಮ್ಮ ರಿಯಲ್ ಲೈಫ್ ಅಲ್ಲಿ ನೀ ಇರಲು ಜೊತೆಯಲ್ಲಿ ಅಂತ ಹೇಳುವಂತ ಹುಡುಗನಿಗೆ ಏನೆಲ್ಲ ಕ್ವಾಲಿಟೀಸ್ ಇರಬೇಕು ಅಂತ? ಕ್ವಾಲಿಟೀಸ್ ಅಂತ ಪರ್ಟಿಕ್ಯುಲರ್ ಆಗಿ ಏನೂ ಇಲ್ಲ, ಚೆನ್ನಾಗಿ ನೋಡ್ಕೋಬೇಕು ಅನ್ನೋದೇ ಮುಖ್ಯ. ಅದರ ಮೇಲೆ ಏನು ಡಿಮಾಂಡ್. ಆ್ಯಂಡ್ ಸಪೋರ್ಟಿವ್ ಆಗಿರಬೇಕು ಪ್ರತಿಯೊಂದಕ್ಕೂ, ಏನೇ ಇದ್ರೂ ಕೂಡ ಜೊತೆಗೆ ನಿಂತು ಫೇಸ್ ಮಾಡಬೇಕು ಅಷ್ಟೆ. ಅದನ್ನು ಬಿಟ್ಟರೆ ಅವ್ರು ರಿಚ್ ಆಗಿರಬೇಕು ಅಂಥದ್ದೆಲ್ಲ ಕನಸೇ ಇಲ್ಲ ನನಗೆ. ನಮ್ಮ ಥರ ಇದ್ರೂ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಕಂಪ್ಲೀಟ್ಲಿ ಟೋಟಲಿ ಓಕೆ. ಸಲೋಮಿ ಅವರು ಬೇಸಿಕಲಿ ಯಾವ ಊರ್ ಕಡೆಯವರು ಅಂತ? ನಾನು ಬೇಸಿಕಲಿ ಮಂಗಳೂರು, ಹುಟ್ಟಿ ಬೆಳೆದಿದ್ದು ಎಲ್ಲ ಮಂಗಳೂರು. ಇವಾಗ ಒಂದು 2 ಇಯರ್ಸಿಂದ ವೃತ್ತಿಪರ ಇಲ್ಲಿ ಬೆಂಗಳೂರಲ್ಲಿದ್ದೀನಿ. ಮಂಗಳೂರು ಹುಡುಗನೇ ಬೇಕಾ ಅಥವಾ ಬೇರೆ ಬೇರೆ ಯಾವ್ದು ಹುಡುಗಾದ್ರು? ಹಾಗೆಲ್ಲ ಏನೂ ಇಲ್ಲ, ಮಂಗಳೂರು ಹುಡುಗ ಬೆಂಗಳೂರು ಹುಡುಗ ಅಂತ ಇಲ್ಲ, ಒಳ್ಳೆ ಹುಡುಗ ಸಿಕ್ಕಿದ್ರೆ. ಅಲ್ಲ, ನೀವು ರಿಯಲ್ ಲೈಫ್ ಅಲ್ಲೂ ಇಷ್ಟೇ ಮಾತಾಡೋದಾ ಅಥವಾ ಕ್ಯಾಮ್ರಾ ಮಾತ್ರ ಇಷ್ಟು ಮಾತಾಡೋದಾ? ಹಾಗೆಲ್ಲ ಇಲ್ಲ. ಇವಾಗ ತುಂಬಾ ಫ್ರೆಂಡ್ಲಿ, ನನಗೆ ತುಂಬಾ ಪರಿಚಯ ಇದ್ದಾರೆ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಮಾತಾಡ್ತೀನಿ. ಆ್ಯಂಡ್ ಇಲ್ಲ ಅಂತ ಹೊಸಬ್ರು ಅಂತ ಹೇಳಿದಾಗ ಸ್ವಲ್ಪ ಕಮ್ಮಿನೇ. ಕ್ಯಾರೆಕ್ಟರ್ ವೈಸ್ ಹಾಗೆ ಇರ್ತೀನಿ, ಮನೆಯಲ್ಲೂ ಅಷ್ಟೇ. ಮಾತು ಜಾಸ್ತಿ, ಬಟ್ ಗೊತ್ತಿರೋರು.
ತುಂಬಾ ಪರಿಚಯ ಇರೋರು. ಈಗ ಆ, ರಚನಾಗೂ ಹಾಗೇನೆ ಸಲೋಮಿ ಡಿಸೋಜಾ ಅವ್ರಿಗೂ ಏನೆಲ್ಲ ಡಿಫ್ರೆನ್ಸಸ್ ಇದೆ ಅಂತ? ರಚನಾ ಪಟೇಲ್ ಬಂದ್ಬಿಟ್ಟು ಒಳ್ಳೆ ಅಡ್ಗೆ ಮಾಡ್ತಾಳೆ. ಸಲೋಮಿ ಡಿಸೋಜಾ ಅಡ್ಗೆ ಮಾಡಕ್ ಬರಲ್ಲ. ಮುಖ್ಯವಾಗಿ ಅದು. ಅಂಡ್ ರಚನಾ ಪಟೇಲ್ ಬಂದು ಟಾಪ್ ಸ್ಕೋರ್, ಶಿ ಸ್ಟೂಡೆಂಟ್ ಆಫ್ ದ ಇಯರ್. ನಾನು ಸ್ಟೂಡೆಂಟ್ ಆಫ್ ದ ಇಯರ್ ಎಲ್ಲ ಅಲ್ಲ, ಗುಡ್ ಸ್ಕೋರ್ ಒಂದು 80% ಅಷ್ಟೇ. ಅದನ್ನ ಬಿಟ್ರೆ ರಚನಾ ಪಟೇಲ್ ವೆರಿ ಸಾಫ್ಟ್ ಆಗಿ ಮಾತಾಡೋದು. ಸಾಫ್ಟ್ ಆಗಿ ಮಾತಾಡ್ತೀನಿ, ಬಟ್ ಕೆಲವೊಂದ್ ಪ್ಲೇಸ್ ಅಲ್ಲಿ ಪಟ್ ಅಂತ ನೇರ ದಿಟ್ಟ ನಿರಂತರ ಪಟ್ ಅಂತ ಬಂದ್ಬಿಡತ್ತೆ, ಅದು ಕಂಟ್ರೋಲ್ ಮಾಡಲ್ಲ. ಏನಾದ್ರೂ ಇದ್ರೆ ಹೇಳ್ಬಿಡ್ತೀನಿ. ಆ, ರಚನಾ ಪಟೇಲಿಗೆ ತಂದೆ ಇದ್ದಾರೆ. ಪರ್ಸನಲ್ ಲೈಫಲ್ಲಿ ನನಗೆ ತಂದೆ ಇಲ್ಲ. ಹೇಗೆ ಇಲ್ಲಿ ತಂದೆ ಮಗಳನ್ನ ಕಷ್ಟಪಟ್ಟು ಸಾಕಿರ್ತಾರೆ, ನನ್ನ ತಾಯಿ ಅಷ್ಟೇ ಕಷ್ಟಪಟ್ಟು ಪರ್ಸನಲ್ ಲೈಫಲ್ಲಿ ತುಂಬಾ ಕಷ್ಟಪಟ್ಟು ಸಾಕಿದ್ದಾರೆ. ತಾಯಿ ಮತ್ತೆ ನಮ್ಮ ಅಕ್ಕ ಇಬ್ರು ಸಪೋರ್ಟ್, ನಂಗೆ ತುಂಬಾ ಸಪೋರ್ಟ್ ಇದ್ದಾರೆ. ಪರ್ಸನಲ್ ಲೈಫಲ್ಲಿ ತಂದೆ ಇಲ್ಲ ಅಂತ ಹೇಳಿದ್ರಿ. ಆನ್ ಸ್ಕ್ರೀನ್ ನಾವು ಆಕ್ಟ್ ಮಾಡ್ತಿರ್ಬೇಕಾದ್ರೆ ತಂದೆಯ ಒಂದಷ್ಟು ಕ್ಷಣಗಳು ನಮ್ ಕಣ್ಮುಂದೆ ಬರುತ್ತೆ. ಎಲ್ಲೋ ಒಂದ್ ಕಡೆ ಆ ಒರಿಜಿನಲ್ ತಂದೆ ಲೈಕ್ ಅಪ್ಪ ಇಲ್ವಲ್ಲ ಅನ್ನುವಂತ ಕುರುಗು, ಒರಿಜಿನಲ್ ಕ್ಯಾರೆಕ್ಟರ್ ಬಂದಾಗ ಅಪ್ಪ ಇಲ್ಲ ಅನ್ನೋಂತ ಕುರುಗು ಬರುತ್ತೆ. ಅಂತ ಟೈಮಲ್ಲಿ ಆ ಒಂದು ಹೆಂಗ್ ಬ್ಯಾಲೆನ್ಸ್ ಮಾಡ್ತಾರೆ? ಬಿಕಾಸ್ ಯಾಕಂದ್ರೆ ಆ ಎಮೋಷನ್ಸ್ ಅನ್ನ ನಮ್ ಕಂಟ್ರೋಲ್ ಮಾಡ್ಕೊಳಕ್ ಆಗಲ್ಲ. ಸೊ ಆನ್ ಸ್ಕ್ರೀನ್ ಕ್ಯಾರೆಕ್ಟರೈಸೇಷನ್ ಇರುತ್ತೆ, ನಮ್ಮ ಪರ್ಸನಲ್ ಲೈಫಲ್ಲೇ ಬೇರೆ ತರ ಇರುತ್ತೆ. ಸೊ ಹೆಂಗ್ ಬ್ಯಾಲೆನ್ಸ್ ಮಾಡ್ತೀವಿ? ಇವಾಗ ಎಷ್ಟೋ ಸಂದರ್ಭದಲ್ಲಿ ಹೇಗಾಗಿದೆ ಅಂದ್ರೆ, ಕೆಲವರು ತಂದೆ ಜೊತೆ ರೀಲ್ಸ್ ಮಾಡ್ತಾರೆ, ವಿಡಿಯೋಸ್ ಮಾಡ್ತಾರೆ. ಸೊ ನಮಗೆ ಇದಿಲ್ಲ ಅನ್ನೋದೊಂದು ಬೇಜಾರು ಒಂದ್ ಕಡೆ. ಸೀರಿಯಲ್ ಅಲ್ಲಿ ಅದೇ ಈ ವರ್ಡ್ ನನಗೊಂದು, ಇಟ್ಸ್ ಬೀನ್ 13 years, ಅಪ್ಪ ಅಂತ ನಾವು ಕರೆಯಲ್ಲ. ಸೊ ಧರಣಿ ಸರ್ ಯಾವತ್ತೂ ಕಾಮಿಡಿ ಮಾಡ್ತಾ ಇರ್ತಾರೆ, ಅಪ್ಪ ಹೇಳಮ್ಮ, ಅಪ ಅಪ ಅಂತ್ಯ ಅಂತ. ನಾನು ತುಂಬಾ ಕಾಮಿಡಿ ಮಾಡಿ ಮಾತಾಡ್ತಾರೆ. ಸೊ ನನಗೆ ಎಷ್ಟು ಡಿಫ್ರೆನ್ಸ್ ಅಂದ್ರೆ, ಇವಾಗ ನನ್ನ ಪರ್ಸನಲ್ ಲೈಫಲ್ಲಿ ಇಲ್ಲ ಆಗಿರೋದ್ರಿಂದ ಇಲ್ಲಿಗೆ ನನಗೆ ಸ್ವಲ್ಪ ಕನೆಕ್ಟ್ ಆಗಕ್ ಕಷ್ಟ ಆಯ್ತು. ಯಾಕಂದ್ರೆ ಗೊತ್ತಿಲ್ಲ ಬಾಂಡಿಂಗ್ ಹೇಗಿರುತ್ತೆ. ಅದನ್ನ ನಾನು ಕಂಪ್ಲೀಟ್ ಆಗಿ ಓಕೆ, ಅಪ್ಪ ಇದ್ರೆ ನಾವು ಹೀಗಿರ್ತೀವಿ ಅದನ್ನ ಅರ್ಥ ಮಾಡ್ಕೊಂಡು, ಅದನ್ನ ಧರಣಿ ಸರ್ ನೋಡಮ್ಮ ಅಪ್ಪ ಅಂದ್ರೆ ಹೀಗ್ ರಿಯಾಕ್ಟ್ ಮಾಡ್ಬೇಕು ನೀನು, ನಿಮ್ಮ ಅಪ್ಪ ಇದ್ದಾಗ ಅದನ್ನ ಅರ್ಥ ಮಾಡಿಸ್ಕೊಂಡು ಪಾತ್ರಕ್ಕೆ ಅಡ್ಜಸ್ಟ್ ಮಾಡಿಸ್ಬಿಟ್ಟು ಮಾಡಿಸ್ತಾ ಇದ್ದಾರೆ. ರಿಯಲ್ ಲೈಫಲ್ಲಿ ಅಪ್ಪನಿಂದ ಕಲ್ತಿರುವಂತದ್ದು ಏನು? ಅಪ್ಪನಿಂದ ಕಲ್ತಿರೋದು, ನಾನು 7th ಸ್ಟ್ಯಾಂಡರ್ಡ್ ಇರುವಾಗನೇ ಅಪ್ಪ ತೀರೋದು. ಅಪ್ಪ ಬಂದ್ಬಿಟ್ಟು ತುಂಬಾ ಹೆಲ್ಪಿಂಗ್ ನೇಚರ್. ನೈಟ್ ಯಾರಾದ್ರೂ ಕಾಲ್ ಮಾಡಿದ್ರು ಅಂದ್ರೆ ಹೆಲ್ಪಿಂಗ್ ಫಸ್ಟ್. ಸೊ ಹೆಲ್ಪಿಂಗ್ ನೇಚರ್ ಅನ್ನೋದು ಏನಿದೆ ನಮ್ಮ ತಂದೆಯಿಂದ ಕಲ್ತಿದ್ದೀನಿ. ಎಲ್ಲ ತಾಯಿಯಿಂದನೇ ಕಲ್ತಿರೋದು. ಅವ್ರು ಕಷ್ಟಪಟ್ಟು ಸಾಕಿರೋದ್ರಿಂದ ಪ್ರತಿಯೊಂದನ್ನು ನಾನು ಕಲ್ತಿರೋದು ತಾಯಿಯಿಂದ. ಫೇಸ್ ಮಾಡಕ್ಕೆ ಸಿಚುವೇಶನ್, ಇವಾಗ ಅಪ್ಪ ಇಲ್ಲ ಸಡನ್ ಆಗಿ ಅಂತ ಹೇಳಿದಾಗ ನಮ್ಮನ್ನ ನೋಡ್ಕೊಂಡಿರೋದೇ ತಾಯಿ ಜೊತೆ ಅಜ್ಜಿ ಮಾಮ ಇವರೆಲ್ಲ ಇದ್ದಾರೆ, ನಮ್ಮ ಜೊತೆ ನಿಂತಿದ್ದಾರೆ. ಇವಾಗ ಪ್ರೆಸೆಂಟ್ ಆಗಿ ಪರ್ಟಿಕ್ಯುಲರ್ಲಿ ನಮ್ಮ ಅಕ್ಕ ತುಂಬಾ ದೊಡ್ಡ ಸಪೋರ್ಟ್ ಸಿಸ್ಟಮ್ ಅಂದ್ರೆ ನಮ್ಮ ಅಕ್ಕ. ತುಂಬಾ ಚೆನ್ನಾಗಿ ಅವಳೇ ನೋಡ್ಕೊಳ್ತಾ ಇರೋದು ನಮ್ಮನ್ನ. ಇವಾಗ ಸೀರಿಯಲ್ ಪೇಮೆಂಟ್ ಬಂದಿಲ್ಲ ಅಂತ ಹೇಳೋದು ಕೂಡ, ಶಿ ಇಸ್ ದ ಒನ್ ಹೂ ಇಸ್ ಲುಕಿಂಗ್ ಆಫ್ಟರ್ ಅಸ್. ಹೇಳ್ತಾ ಇದ್ರಿ ಬ್ಯಾಕ್ ಬೋನ್ ಆಗಿರ್ಬೋದು, ಸ್ಟ್ರೆಂತ್ ಬೋನ್ ಆಗಿರ್ಬೋದು ಅಕ್ಕ ಮತ್ತೆ ಅಮ್ಮ ಅಂತ. ಈ ನಮ್ಮ ವಾಹಿನಿ ಮೂಲಕ ಅಕ್ಕ ಮತ್ತೆ ಅಮ್ಮನಿಗೆ ಏನ್ ಹೇಳ್ತೀರಾ? ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ಬೋದು. ಕೆಲವೊಂದ್ಸಲ ನಾನು ಈ ಮಾತು ಕೇಳಲ್ಲ, ಬಟ್ ತುಂಬಾ ಅಂದ್ರೆ ತುಂಬಾ ಸಪೋರ್ಟಿವ್ ಆಗಿ ನಿಂತಿರೋದಕ್ಕೆ ನಮ್ಮಮ್ಮ ನಮ್ಮ ಅಕ್ಕಂಗೆ ತುಂಬಾ ಥ್ಯಾಂಕ್ಸ್. ನಾನು ಒಂದು ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಹೇಗೆ ಅನ್ಕೊಂಡಿದ್ದೆ ಅಂದ್ರೆ, ಸೀರಿಯಲ್ ಮಾಡೋದು ಬೇಡ, ಲೆಟ್ ಮಿ ವರ್ಕ್, 9 to 6 ಜಾಬೇ ಮಾಡ್ಕೊಂಡಿರೋಣ ಅಂತಾನು ಡಿಸಿಷನ್ ತಗೊಂಡೆ. ಅಂದ್ರೆ ಒಂದು 2-3 months ಮನೇಲಿ ಕೂತಿದ್ದೆ ಅಂದ್ರೆ 2 years ಬ್ಯಾಕ್. ಬಟ್ ಅಕ್ಕ ಸಪೋರ್ಟ್ ಆಗಿ ನಿಂತು, ಇಲ್ಲ ನೀನ್ ಮಾಡು ಏನೂ ಆಗಲ್ಲ ಅಂತ ಹೇಳಿ ಧೈರ್ಯ ತುಂಬಿ ಶಿ ಮೇಡ್ ಮೀ ವೇಟ್ ಫಾರ್. ಅವಾಗ ಬೇರೆ ಸೀರಿಯಲ್ ಬಂತು, ಆಪರ್ಚುನಿಟಿ ಬಂತು, ಮಾಡಕ್ ಶುರು ಮಾಡಿದೆ. ಸೊ ಶಿ ಇಸ್ ಅ ಬಿಗ್ ಸಪೋರ್ಟ್ ಸಿಸ್ಟಮ್, ಬಿಗ್ ಥ್ಯಾಂಕ್ಸ್ ಟು ಹರ್. ಆ್ಯಂಡ್ ನಮ್ಮ ಅಜ್ಜಿ ಕೂಡ ಅಷ್ಟೇ, ಎಜುಕೇಶನ್ ಟೈಮಲ್ಲಿ ಏನಾದರೂ ಇವಾಗ ತುಂಬ ಕಷ್ಟ ಆಯಿತು ಆ ಟೈಮಲ್ಲಿ ಅವರು ನೋಡ್ಕೊಂಡಿದ್ದಾರೆ, ನಮ್ಮ ಮಾಮನೂ ಅಷ್ಟೇ ನೋಡ್ಕೊಂಡಿದ್ದಾರೆ. ಸೊ ಇಡೀ ಫ್ಯಾಮಿಲಿನೇ ಸಪೋರ್ಟಿವ್ ಆಗಿ ನಿಂತಿದೆ. ಸೊ ಎಲ್ಲರಿಗೂ ಥ್ಯಾಂಕ್ಸ್ ಅಂತಾನೆ ಹೇಳ್ತೀನಿ. ಕನ್ನಡ ಆಡಿಯನ್ಸ್ಗೆ ಏನ್ ಹೇಳ್ತೀರಾ? ಕನ್ನಡದಲ್ಲಿ ಮಾಡ್ತಿರೋದೇ ಒಂದು ಖುಷಿ ವಿಚಾರ ಅಂತ ಹೇಳಿದ್ರಿ. ಈ ಹಿಂದೆ ಇನ್ನೊಂದು ವಾಹಿನಿಯಲ್ಲಿ ನಟಿಯಾಗಿ ಕಾಣಿಸ್ಕೊಂಡಿದ್ರಿ, ಈಗ ಸ್ಟಾರ್ ಸುವರ್ಣದಲ್ಲಿ ಕಾಣಿಸ್ಕೊಂಡಿರೋದ್ರಿಂದ ಕನ್ನಡ ಆಡಿಯನ್ಸ್ಗೆ ಏನ್ ಹೇಳ್ತೀರಾ? ಕನ್ನಡ ಆಡಿಯನ್ಸಿಗೆ ನಾನು ಕನ್ನಡದಲ್ಲಿ ಮತ್ತೆ ರಿಟರ್ನ್ ಬಂದು ಸೀರಿಯಲ್ ಮಾಡ್ತಾ ಇದ್ದೀನಿ, ಅದು ಲೀಡಾಗಿ ಮಾಡ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿರೋ ಸ್ಟೋರಿ. ನಿಮ್ಮ ಮನೆ ಮಗಳಾಗಿ ನನ್ನನ್ನು ಸ್ವೀಕರಿಸಿ ನೀವು ಸೀರಿಯಲ್ ನೋಡಿ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಸೋಮವಾರದಿಂದ 11ನೇ ತಾರೀಕು 7 ಗಂಟೆಗೆ ಪ್ರಸಾರ ಆಗುತ್ತೆ. ಎಲ್ಲರೂ ನೋಡಿ ಹರಸಿ ಹಾರೈಸಿ ಅಂತ ಹೇಳ್ತೀನಿ.
ನಿಮ್ಮ ಫೇವ್ರೆಟ್ ನಟ ಅಥವಾ ನಟಿ ಯಾರು? ಫೇವ್ರೇಟ್ ನಟ ನಟಿ ಅಂತ ಪರ್ಟಿಕ್ಯುಲರ್ ಆಗಿಲ್ಲ, ಬಟ್ ನಾನು ಸಣ್ಣ ವಯಸ್ಸಿಂದನೂ ತುಂಬ ಸಿನಿಮಾ ನೋಡಿರೋದು ಅಂದರೆ ರವಿಚಂದ್ರನ್ ಮೂವೀಸ್. ಆ್ಯಂಡ್ ಹೋಗ್ತಾ ಹೋಗ್ತಾ ಹೇಗೆ ಅಂದರೆ ಸುದೀಪ್ ಜೊತೆ ಒಂದ್ಸಲ ಆ್ಯಕ್ಟ್ ಮಾಡಬೇಕು ಅಂತ ಒಂದು, ಆ್ಯಂಡ್ ಹಿಂದಿಗೆ ಹೋದರೆ ಋತಿಕ್ ರೋಷನ್ ಜೊತೆ ಆ್ಯಕ್ಟ್ ಮಾಡ್ಬೇಕಂತ ಇನ್ನೊಂದು. ಸೊ ಹಾಗೆ. ಥ್ಯಾಂಕ್ ಯು ಸೊ ಮಚ್, ಒಳ್ಳೆದಾಗ್ಲಿ, ಆಲ್ ದ ಬೆಸ್ಟ್. ಮತ್ತೆ ಈ ಒಂದು ನೀರೆಲು ಜೊತೆಯಲ್ಲಿ ಸೀರಿಯಲ್ ಮೂಲಕ ಮತ್ತಷ್ಟು ಕನ್ನಡಿಗರಿಗಾಗಿರ್ಬೋದು, ಕಿರುತೆರೆ ವೀಕ್ಷಕರಿಗೆ ಹತ್ರ ಆಗಿ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಇದಾಗಿತ್ತು ನಟಿ ಸಲೋಮಿ ಡಿಸೋಜ್ ಅವರ ಮಾತು. ಕ್ಯಾಮರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.